ಒಬ್ಬ ಹೇಳ್ತಾನೆ ಅಲ್ಲಿ ಒಂದು RSS ಬೈಠಕ್ ನಡೆದದ, ಗಲಭೆ ಆಗ್ತದೆ. ಇಡೀ ದೇಶದಲ್ಲಿ ನೀವಿದ್ದಾಗ ಏನು ಟೆರ್ರರಿಸಮ್ ಆಯ್ತು, ನಕ್ಸಲಿಸಮನ್ನು ಸ್ವೀಕಾರ ಮಾಡಿದ್ರಿ ಅವರು. ಕಾಂಗ್ರೆಸ್ ಪಾರ್ಟಿ ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಅದ. ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಏನು, ಆ ಟೈಮ್ದಲ್ಲಿ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ವಾಟ್ ವಾಸ್ ಹಿ ಸ್ಟೇಟ್ಮೆಂಟ್? ಅವ್ರ ಸ್ಟೇಟ್ಮೆಂಟು ದಾಂತೇವಾಡದಲ್ಲಿ 270 ಜನ ಏನೋ ಕೊಂದು ಹಾಕಿದ್ರು ನಕ್ಸಲೈಟ್ಸ್. ತೀವ್ರ ಗೊಂದಲದಿದ್ದಂಥ ಚಿದಂಬರಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಐ ವಾಸ್ ದೇರ್ ಇನ್ ಪಾರ್ಲಿಮೆಂಟ್. ಆವಾಗ ನಾ ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಪಾರ್ಟಿ MP ಆಗಿದ್ದೆ. ನೀವು ಆ ಸ್ಟೇಟ್ಮೆಂಟ್ ಇವತ್ತಿಗೂ ನೆಟ್ಟದಲ್ಲಿ ತೆಗೆದು ನೋಡ್ಬೋದು. ಸುಷ್ಮಾ ಸ್ವರಾಜ್ ಅವರು ವಿರೋಧ ಮಾಡಿದರು, ಅದು ವಿರೋಧ ನೆಟ್ಟದಲ್ಲಿ ಬರೋದಿಲ್ಲ, ಯಾಕಂದರೆ ಮೈಕ್ ಆಫ್ ಮಾಡ್ತಾರೆ. ಅವ್ರು ಹೇಳಿದರು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವು 3 ದಿವಸಗಳ ಕಾಲ ನೀವು ಶಸ್ತ್ರಗಳನ್ನು ತೆಳಗಿಡ್ರಿ, ನಾವು ಮಾತುಕತೆ ಮಾಡೋಣ ಅಂತ. ಇವತ್ತು ಮೋದಿ ಸರ್ಕಾರದ ಅವಧಿಯಲ್ಲಿ ಈ ದೇಶ ನಕ್ಸಲ್ ಮುಕ್ತ ಆಗಿದೆ. ಇಡೀ ನಕ್ಸಲ್ ಫ್ರೀ ಟುಡೇ. ಈ ನಕ್ಸಲದ ಬಗ್ಗೆ ದಕ್ಷಿಣ ಭಾರತದಲ್ಲಿ, ಅದರಗೂ ದಕ್ಷಿಣ ಭಾರತದ ಕರ್ನಾಟಕದ ಉತ್ತರ ಭಾಗದಲ್ಲಿದ್ದವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಪಶುಪತಿಯಿಂದ ತಿರುಪತಿವರೆಗೆ, ಪಶುಪತಿ ಎಲ್ಲದ ನೇಪಾಳದಾಗ, ತಿರುಪತಿ ಎಲ್ಲದ ಇಲ್ಲಿ ದಕ್ಷಿಣದಾಗ, ಅಲ್ಲಿಂದ ಇಲ್ಲಿ ರೆಡ್ ಕಾರಿಡಾರ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಇಟ್ ವಾಸ್ ಕಾಲ್ಡ್ ಎಸ್ ರೆಡ್ ಕಾರಿಡಾರ್. ಆ ರೆಡ್ ಕಾರಿಡಾರ್ ಎಲ್ಲ ಸಂಪೂರ್ಣವಾಗಿದ್ದಂಥದ್ದನ್ನು ಇವತ್ತು ನಾವು ಸಂಪೂರ್ಣವಾಗಿ ನಕ್ಸಲ್ ಮುಕ್ತ ಮಾಡಿದ್ದೇವೆ. ಅದಕ್ಕೆ ಇವ್ರು ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಹೆಸರು ತೊಗೊಳಿಕ್ಕೂ ನನಗೆ ಇಚ್ಛೆ ಇಲ್ಲ. ಅವ್ರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರ ರೀತಿಯಲ್ಲಿ ನೀವು ಕ್ಷಮೆ ಕೇಳಬೇಕು ಅಂತಂದ್ರೆ ನಿಮಗೆಲ್ಲ ಪಾನ್ಸಾರೆ ಅವರ ಹತ್ಯೆ, ಕಲಬುರ್ಗಿಯವರ ಹತ್ಯೆ, ಇವಕ್ಕೆ ಮತ್ತು ಏನೇನು ಹೋಲಿಸಿ ಮಾತಾಡ್ಯಾರಲ್ಲ, ಇದು ನಾಳೆ ಕೋರ್ಟ್ನಾಗ ಕ್ಷಮೆ ಕೇಳಬೇಕಾಗ್ತದೆ. ರಾಹುಲ್ ಗಾಂಧಿ ಹೆಂಗೆ 8ನೇ ಸರ್ತಿನೇ 9ನೇ ಸರ್ತಿ ಕ್ಷಮೆ ಕೇಳ್ಯಾರ. 96 ಬಾರಿ ಸೋತಿದ್ದಾರೆ. ನಮ್ಮ ಚಂದ್ರಯಾನ ಸೌತ್ ಪೋಲ್ದಲ್ಲಿ ಲ್ಯಾಂಡ್ ಆಗಲಿಕ್ಕೆ 2ನೇ ಸರ್ತಿ ಅಟೆಂಪ್ಟಿಗೆ ಯಶಸ್ವಿ ಆಗಿಬಿಡುತ್ತೆ. ಇವರು ಲಾಂಚ್ ಆ್ಯಂಡ್ ಲಾಂಚ್ ಎವ್ರಿ ಟೈಮ್ ಲಾಂಚಿಂಗ್ ಮತ್ತು ಫೇಲು ಎರಡೂ ಇವ್ರದ್ದು ಟ್ರೇಡ್ಮಾರ್ಕ್ ಆಗಿದೆ. ಹಾಗಾಗಿ ಸರಿಯಾದ ಮಾರ್ಗದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅರ್ಥ ಮಾಡಿಕೊಡುವಂಥ ಕಾಂಗ್ರೆಸ್ಸು ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಕೊಡ್ತಾಯಿದೆ. ನಾನು ಕೇಳುವ ಒಂದೇ ಒಂದು ಪ್ರಶ್ನೆ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಲ್ಲಿ ತನಕ ಯಾಕೆ ಕೊಟ್ಟಿಲ್ಲ ನೀವು? ಅದರರ್ಥ ಕೊಡೋಕ್ಕೆ ಬರೋದಿಲ್ಲ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಇದೆ, ಡೊಮಿಸೈಲ್ ಸರ್ಟಿಫಿಕೇಟ್ ಇದೆ. ರೆಸಿಡೆಂಟ್ ಆ್ಯಂಡ್ ಡೊಮಿಸೈಲ್ ಸರ್ಟಿಫಿಕೇಟ್ ಏನಿದೆಯಲ್ಲ, ದ್ಯಾಟ್ ವಿಲ್ ಬಿ ಗಿವನ್ ಫಾರ್ ದಿ, ನಾರ್ಮಲಿ ಇಟ್ ಈಸ್ ಗಿವನ್ ಫಾರ್ ದಿ ಎಜುಕೇಷನಲ್ ಪರ್ಪಸ್. ಈಗ CET ಕೂತಿರ್ತಾನಪ್ಪ, CET ಕೂತಂಥ ಮನುಷ್ಯ ಹುಡುಗ, ಅವನಿಗೆ ಕರ್ನಾಟಕದ ಕೋಟ ಇರ್ತದೆ, ಔಟ್ಸೈಡ್ ಕರ್ನಾಟಕ ಕೋಟ ಇರ್ತದೆ. ಇತ್ತೀಚೆಗೆ ಯಾರು CET ಎಕ್ಸಾಮ್ ಆಗ್ಯಾರ, BE ಆಗ್ಯಾರ, ಅವ್ರಿಗೆ ಕೇಳ್ರಿ. ಆ ಕೋಟಾದಲ್ಲಿ ಅವ ಕರ್ನಾಟಕದವನೇ ಅಂತ ಮಾಡಲಿಕ್ಕೆ ಅವ್ರೇನು ಮಾಡ್ತಾರೆ, ಫಾರ್ ಎಜುಕೇಷನ್ ಪರ್ಪಸ್ ಹೇಳ್ತಾರೆ, ಇವ್ರ ತಂದೆ ಬಂದು ಇಲ್ಲೊಂದು 5 ವರ್ಷ ಆಯಿತು, 6 ವರ್ಷ ಆಯಿತು, 8 ವರ್ಷ ಆಯಿತು, ಕೆಲಸದ ನಿಮಿತ್ತವಾಗಿ ಅಂದರೆ ಜಾಬ್ ನಿಮಿತ್ತವಾಗಿ ಇಲ್ಲಿ ಬಂದಾರ, ಅವರು ಇದೇ ಡೊಮಿಸೈಲ್ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು ಇಟ್ ಈಸ್ ಮೋಸ್ಟ್ ಡೇಂಜರಸ್ ಇದು. ಅದಕ್ಕೆ ನಾನು ಇತ್ತೀಚೆಗೆ ನೀವು ನಂದು ಇದನ್ನು ನೋಡಿರ್ಬೋದು, ನಂದು ಅಸ್ಸಾಮದ ಮುಖ್ಯಮಂತ್ರಿಗಳ ಜೊತೆಗೂ ಭೇಟಿ ಆಯಿತು. ಅಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಯಾಕಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಏನಿದ್ದಾರೆ ನುಸುಳುಕೋರರು, ಈ ನುಸುಳುಕೋರರು ಸರಿಯಾದಂಥ ವೆರಿಫಿಕೇಷನ್ ಆಗಬೇಕು.
ಈ ನುಸುಳುಕೋರರನ್ನು ಅವರನ್ನು ಮತದಾರನ ಮಾಡೋ ಸಂಬಂಧವಾಗಿಯೇ ಈ ಷಡ್ಯಂತ್ರ ನಡೀತಾ ಇದೆ.